ಕಾವಿ ಬಟ್ಟೆಯನ್ನು ಕೊಡೋ ಮೊದಲು, ಸನ್ಯಾಸ ದೀಕ್ಷೆ ಕೊಡೋ ಮೊದಲು ಬ್ರಹ್ಮಚರ್ಯ ಜೀವನದಲ್ಲಿ 9 ವರ್ಷ ಅವ್ರು ಕಲಿಬೇಕಾಗುತ್ತೆ. ಅಷ್ಟರಲ್ಲಿ ಸಾಮಾನ್ಯವಾಗಿ ಅವ್ರ ಪರೀಕ್ಷೆ ಆಗಿಬಿಡುತ್ತೆ, ಈ ಜೀವನದಲ್ಲಿ ಅವರು ಇರಬಲ್ಲರೋ ಇಲ್ಲವೋ ಅಂತೇಳಿ. ಎಲ್ಲ ಭೋಗವನ್ನು ಕೂಡ ತ್ಯಜಿಸಿ ಬ್ರಹ್ಮಚರ್ಯವನ್ನು ಕಾಪಾಡಿಕೊಂಡು ಭಗವಂತನೇ ಬೇಕು ಅನ್ನೋ ಜೀವನವನ್ನು ಅವ್ರು ನಡೆಸಬಹುದೋ ಇಲ್ಲವೋ ಅನ್ನೋ ಪರೀಕ್ಷೆ 9 ವರ್ಷಗಳಲ್ಲಿ ಸಾಮಾನ್ಯವಾಗಿ ಆಗೋಗ್ಬಿಡುತ್ತೆ. ಸೊ ಆಮೇಲೆ ಅವ್ರು ಇಲ್ಲಿ ನೆಲೆ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಆಶ್ರಮದಲ್ಲಿ ಸೇರ್ಕೊಳ್ಳೋದಕ್ಕೆ ರಾಮಕೃಷ್ಣ ಪರಂಪರೆಯಲ್ಲಿ ಸಾಮಾನ್ಯವಾಗಿ ವಿ ಇನ್ಸಿಸ್ಟ್ ಆನ್ ಡಿಗ್ರಿ. ಹೆಚ್ಚು ಓದಿದಷ್ಟು ಒಳ್ಳೆಯದು ಅಂತ ಭಾವಿಸ್ತೀವಿ. ಯಾಕಂತ ಹೇಳಿದ್ರೆ ಒಂದು ಪ್ರಬುದ್ಧತೆ ಬಂದಿರುತ್ತೆ ಅಂತ. ಸ್ವಾಮಿ ವಿವೇಕಾನಂದರ ಆಲೋಚನೆಗಳನ್ನು, ಉಪನಿಷತ್ತುಗಳು ಹೇಳುವಂಥ ಸತ್ಯಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕಾದ್ರೆ ಈವನ್ ಬೌದ್ಧಿಕವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ಬೌದ್ಧಿಕ ಸಾಮರ್ಥ್ಯ ಅನ್ನೋದು ಬೇಕಾಗುತ್ತೆ. ಹಾಗಾಗಿ ಗ್ರ್ಯಾಜುಯೇಟ್ಸು, ಪೋಸ್ಟ್ ಗ್ರ್ಯಾಜುಯೇಟ್ಸು, ಅಟ್ಲೀಸ್ಟ್ ಗ್ರ್ಯಾಜುಯೇಷನ್, ದ ಲೀಸ್ಟ್ ವಿ ಆಸ್ಕ್ ಇಸ್ ಗ್ರ್ಯಾಜುಯೇಷನ್ ಅಷ್ಟಿದ್ದರೆ ಸುಲಭ ಆಗುತ್ತೆ. ಅಂದರೆ ಒಂದು ಮೆಚ್ಯೂರಿಟಿ. ಒಂದು ಆಶ್ರಮ ಅಂತ ಹೇಳಿದ್ರೆ ಎಷ್ಟೋ ಜನ ಬಂದು ಹೋಗ್ತಾರೆ, ಅಷ್ಟು ಜನರ ಸಂಪರ್ಕ ಇರೋದು, ಅವ್ರ ಜೊತೆ ಹೇಗೆ ವ್ಯವಹರಿಸಬೇಕು, ಸೊ ಅವರ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕಾಗುತ್ತೆ, ಒಂದು ಪ್ರಬುದ್ಧತೆ ಅನ್ನೋದು ಇರಬೇಕಾಗುತ್ತೆ. ಸೊ ಈ ದೃಷ್ಟಿಯಿಂದ ಸಾಮಾನ್ಯವಾಗಿ ಒಂದು ಡಿಗ್ರಿ ಆದರೂ ಆಗಿರಬೇಕು ಅಂತ ನಾವು ಇನ್ಸಿಸ್ಟ್ ಮಾಡ್ತೀವಿ ಆಶ್ರಮ ಸೇರೋದು.